ಮೈಸೂರಿನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಶಂಕೆ. ಮೈಸೂರಿನ ವಸ್ತು ಪ್ರದರ್ಶನದ ಬಳಿ ಬಾಲಕಿಯ ಶವ ಪತ್ತೆಯಾಗಿದೆ. ಮೈಸೂರಿನ ಇಟ್ಟಿಗೆಗೂಡು ವ್ಯಾಪ್ತಿಯಲ್ಲಿರುವಂತಹ ವಸ್ತು ಪ್ರದರ್ಶನ. ದಸರಾ ವೇಳೆ ಬಲೂನ್ ಮಾರಾಟಕ್ಕೆ ಬಂದಿದ್ದಂತಹ ಕುಟುಂಬ. ನಿನ್ನೆ ರಾತ್ರಿ 2 ಗಂಟೆಯ ಸುಮಾರಿಗೆ ಬಾಲಕಿಯ ಕೊಲೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 50ಕ್ಕೂ ಹೆಚ್ಚು ಹಕ್ಕಿಪಿಕ್ಕಿ ಕುಟುಂಬದ ಸದಸ್ಯರನ್ನ ವಿಚಾರಣೆ ಕರೆದಿದ್ದಾರಂತೆ ಪೊಲೀಸರು. ಮೈಸೂರಿನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆಯ ಶಂಕೆ. ಬಾಲಕಿಯ ಮೃತದೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ನಿಜಕ್ಕೂ ಕೂಡ ಯಾರು ಮಾಡಿದ್ದು, ಏನಾಯಿತು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಅವು ನಮ್ಮ ತಮ್ಮ, ತಮ್ಮನ ಮಗಳು. ಏನಾಯ್ತು ರಾತ್ರಿ? ಅದು ಎಕ್ಸಿಬಿಷನ್ ಹೋಗಿದ್ದೆ. ಅವು ಹೋಗಿರೋ ಮಾರ್ಲಾಕ. ನಾವು ಅಂದ್ರೆ ಬನ್ನಿ ಮಂಟ ಹೋಗ್ತೇವೆ ಮಾರ್ಲಾಕ. ಅವರು ಬಂದ್ ಕಾಸಿ ಮಕ್ಕೊಂಡ್ರೆ, ನಾವು ಬಂದ್ ಕಾಸಿ ಮಕ್ಕೊಂಡು ಬಿಟ್ಟಿದ್ದೆವು. ಎಷ್ಟೊತ್ತಿಗೆ? ರಾತ್ರಿ ಒಂದು 12 ಗಂಟೆವರೆಗೆ ಕೆಲಸ ಮಾಡ್ತಿದ್ರಿ? 12 ತನ ಕಾರ್ಬಾರ್. ಈ ಹೊಟ್ಟಿ ಸಲಯಾಗ ವ್ಯಾಪಾರ ಮಾಡ್ಲಕ್ ಬಂದಿದ್ದೆ ಅಷ್ಟೇ ಸರ್. ಏನ್ ಮಾಡ್ತೀರಿ ಇಲ್ಲಿ? ಬಲೂನ್, ಲೈಟ್ ಬಲೂನ್ ಮಾಡ್ತೇವೆ. ಲೈಟ್ ಬಲ್ಬ್. ಸುಮಾರು ಎಷ್ಟು ಜನ ಬಂದಿದ್ರಿ ನೀವು ಇಲ್ಲಿಗೆ? ಇಲ್ಲಿ ಬಕ್ಕಳ ಜನ ಬಂದಿಲ್ಲ ಸರ್. ದಿನ ಹಂಗೆ ಇದು ಹಬ್ಬ ಆಗೋಣ, ಹಂಗೆ ಹೋಗೋರು ಹೋಗ್ತಾರೆ, ಇರ್ತಾರೆ ಹಂಗೆ. ನೀವು ಒಟ್ಟು ಎಷ್ಟು ಜನ ಬಂದಿದ್ರಿ ಇಲ್ಲಿಗೆ? ಯಾವ ನಾವು ಎಣಸಂಗಿಲ್ಲ ಸರ್. ಹಂಗ ಯಾರ ಜೊತೆಗೆ ಅವ್ರು ನಾವೇನು ನೋಡಿಲ್ಲ ಸರ್. ನಮ್ಮ ಚಿಕ್ಕ ಪಾಪ ಅವ್ರು ಹೋಗಿದ್ದು ಟಾಯ್ಲೆಟ್ಗೆ ಹೋಗಿದ್ದು. ಬಟ್ಟೆ ಗಿಟ್ಟೆ ಎಲ್ಲ ರಕ್ತ ಎಲ್ಲ ನೋಡಿ ಅವ್ರು ಬಂದಿದ್ದು ನಮ್ಮನ್ನು ಹೇಳಿದ್ರು. ನೋಡಿದ ಬಳಿಕ ಅವ್ರು, ನಾವು ನಮ್ಮ ಮಾಮ ಆಗಿರ್ಬೇಕು, ಅವ್ರು ಹೋಗಿ ನೋಡಿದ್ರು. ಗಲಾಟೆ ಆದಮೇಲೆ ಮಲ್ಗಳ್ರು ಎಲ್ಲ ಎದ್ಬಿಟ್ರು. ಎದ್ದು ನೋಡೋರು. ಗೊತ್ತಾಗಿದೆ ನಮಗೆ ಒಂದು 6 ಗಂಟೆಗೆ ಮಿನಿಮಮ್ ಗೊತ್ತಾಯ್ತು. ಅದು ಒಂದು 6 ಗಂಟೆಗೆ ಗೊತ್ತಾಯ್ತು. ಮಗು